ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆ ಎದ್ದು ಫುಲ್ ರೆಡಿ ಆಗಿದ್ದೀನಿ. ಇವಾಗ ಎಲ್ಲ ಕೆಲಸ ಆಗಿದೆ, ದೇವ್ರನ್ನ ಕೂರಿಸೋದಷ್ಟೇ. ಟೈಮ್ ಬಂದು 7 o'clock. 8:15 ಅಷ್ಟರಲ್ಲಿ ದೀಪ ಹಚ್ಚಬೇಕು. 7:30 ಹಚ್ಚಬೇಕಿತ್ತು, ಇಲ್ಲ 8:15 ಹಚ್ಬೋದು. ಸೊ ಅದಕ್ಕೆ ಕಲಶಕ್ಕೆಲ್ಲ ತೆಂಗಿನಕಾಯಿ ಅದೆಲ್ಲ ಇಟ್ಟು ಮುಖವಾಡ ಇಟ್ಟು ಬನ್ನಿ ಪೂಜೆ ಮಾಡೋಣ. ಅಮ್ಮ ದೇವ್ರ ಮನೆ ಹತ್ರ ರಂಗೋಲಿ ಹಾಕ್ತಿದ್ದಾರೆ. ಹಸ್ಬೆಂಡ್ ಈಗ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ರಾತ್ರಿ ಮಲಗಿದ್ದು ಲೇಟ್ ಆಯ್ತಲ್ಲ, ಅದಕ್ಕೆ ಫ್ಲವರ್ಸ್ ಅಂತೂ ಏನೂ ಸಿಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನಾನು ತೊಗೊಂಬರ್ಬೇಕಿತ್ತು, ನನ್ನದೇ ತಪ್ಪು. ಈ ರೀತಿ ಸಿಂಪಲ್ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಬನ್ನಿ ಹೇಗಾಗುತ್ತೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡೋಣ. ಇವತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹೇಗಾಯಿತು ಏನೋ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮ್ಮ ಮನೇಲಿ ಹೇಗೆ ಆಚರಣೆ ಮಾಡಿದ್ರಿ ಏನೋ ಅನ್ನೋದನ್ನ ಶೇರ್ ಮಾಡಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಇಯರ್ ಎಲ್ಲ ಬ್ರಾಹ್ಮಿ ಮುಹೂರ್ತ 5:30ಗೆಲ್ಲ ದೀಪನೇ ಹಚ್ಚಿದೆ. ಬಟ್ ಈ ಸತಿ ಇರುವಂತಹ ಸ್ಥಿತಿಯಲ್ಲಿ ಅದು ಅಷ್ಟು ಸೇಫ್ ಅಲ್ಲ. ಬೆಳಗ್ಗೆ ರಾತ್ರಿ ಮಲಗಿದ್ದೇ ಲೇಟು, ಸುಮ್ಮನೆ ಟಯರ್ಡ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು 5 o'clock ಎದ್ವಿ. ಅಮ್ಮನೂ ಇದ್ರಲ್ಲ, ಅಮ್ಮ ನಾನಿಬ್ಬರು ಸೇರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಮ್ಮ ಹೊಸ್ತಿಗೆಲ್ಲ ರಂಗೋಲಿ ಹಾಕಿ ಕೆಳಗಡೆ ಹೋಗಿ ರಂಗೋಲಿ ಹಾಕಿದೆಲ್ಲ ಕೂಡ ಅಮ್ಮ ಮಾಡ್ಕೋತಾ ಇದ್ರು. ನಾನು ದೇವ್ರ ಮನೆಯೆಲ್ಲ ಕಲಶ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಲಕ್ಷ್ಮಿಗೆ ನೀರನ್ನು ತುಂಬಿ ಇಡ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಇಡೋಕ್ಕೂ ಮುಂಚೆ ನಾವು ನೀರು ಏನು ಹಾಕ್ತೀವಲ್ಲ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹಾಗೆ ಒಂದು ಚಿನ್ನದ ಉಂಗುರ ಅಥವಾ ಚಿನ್ನದ ಏನಾದರೂ ಒಂದು ವಸ್ತುನ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆ ಬೆಳ್ಳಿ ಕಾಯಿನ್. ಸೊ ಇದನ್ನೆಲ್ಲ ಕೂಡ ಹಾಕಿದ್ದೆ ನಾನು. ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೆ ಮುಂಚೆ. ಬಟ್ ಡ್ರೈ ಫ್ರೂಟ್ಸು ಹಾಳಾಗುತ್ತೆ, 3 days ಇಟ್ಟರೆ ಅದನ್ನು ಬಿಸಾಕಬೇಕಾಗತ್ತೆ, ನೀರು ಗಿಡದ ಮೇಲೆ ಹಾಕಬೇಕಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ತಿನ್ನುವಂತಹ ವಸ್ತುಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಅದು ಕರೆಕ್ಟ್ ಅಲ್ವಾ ಅನಿಸು. ಕೆಳಗಡೆ ಅಕ್ಕಿ ಏನು ಇಡ್ತೀನಲ್ಲ, ಅಕ್ಕಿಗೆ ಹಾಕಿಟ್ಬಿಡ್ತೀನಿ, ಇಲ್ಲಾಂದರೆ ಮುಂದೆಗಡೆ ಇಟ್ಬಿಡ್ತೀನಿ. ಸೊ ಈ ರೀತಿ ಮಾಡ್ಕೋತೀನಿ. ಹಾಗೆ ತೆಂಗಿನಕಾಯಿ ತುಂಬ ಚಿಕ್ಕ ತಂದುಬಿಟ್ಟಿದ್ದೆ. ಸೊ ಕುತ್ಕೋತಾನೆ ಇರಲಿಲ್ಲ. ಒಂದು 10 ತೆಂಗಿನಕಾಯಿನ ತರಿಸಿದ್ದೆ. ಅಷ್ಟರಲ್ಲೂ ಕೂಡ ಚಿಕ್ಕದಿಲ್ಲ, ಮೀಡಿಯಮ್ ಸೈಜ್ ಇತ್ತು ನೋಡೋಕ್ಕೆ. ಬಟ್ ಯಾಕೋ ಸರಿಯಾಗಿ ಕುತ್ಕೊತಾನೆ ಇರಲಿಲ್ಲ. ಮುಖವಾಡ ನೀಟಾಗಿ ಕೂತ್ಕೊಳ್ಳಲ್ಲ ಅಂತಾರಲ್ಲ, ತೆಂಗಿನಕಾಯಿ ದಪ್ಪ ಇದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಫುಲ್ ತುಂಬ ಮಾವಿನ ಎಲೆಗಳನ್ನ ಇಟ್ಬಿಟ್ಟು ಆಮೇಲೆ ಕೂರಿಸ್ದೆ. ಆಮೇಲೆ ಚೆನ್ನಾಗಿ ಕೂತ್ಕೋತು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ನನ್ನ ಸ್ಯಾರಿ ಉಡ್ಸಿದ್ದೀನಿ, ತುಂಬ ಚೆನ್ನಾಗಿ ಇಷ್ಟಪಟ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರಿ. ಹಾಗೆ ಮುಖವಾಡದ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳ್ತಿದ್ರಿ. ಥ್ಯಾಂಕ್ ಯು. ಹಾಗೆ ಕೆಲವೊಬ್ಬರು ನೆಗೆಟಿವ್ ಆಗು ಮಾಡ್ತಾರೆ, ಕೆಲವೊಬ್ಬರು ಪಾಸಿಟಿವ್ ಆಗು ಮಾಡ್ತಾರೆ. ರಾತ್ರಿಯೇ ಉಡಿಸಿ ಇಡಬಾರ್ದು ಅಂತ ಕೂಡ ಕಾಮೆಂಟ್ ಮಾಡಿದ್ರಿ. ಹಾಗೆ 2 ಬಿಂದಿಗೆನ ಯೂಸ್ ಮಾಡಬಾರ್ದು ಅಂತೆಲ್ಲ ಕಾಮೆಂಟ್ ಮಾಡಿದ್ರಿ. ನಾನು ಏನು ಮಾಡ್ಕೊಂಬಂದಿದ್ದೀನಿ ಆಚರಣೆ 12 ವರ್ಷದಿಂದ. ನಾನು ವರಮಹಾಲಕ್ಷ್ಮಿ ಹಬ್ಬನ ನನ್ನ ಮನೆಯಲ್ಲಿ ನಾನು ಮಾಡ್ಕೋತಾ ಬಂದಿದ್ದೀನಿ. ಹಾಗೆ ಅಮ್ಮನ ಮನೆಯಲ್ಲಿ ನಾನು ಚಿಕ್ಕವಳಿದ್ದಾಗಿಂದ ಆಚರಣೆ ಮಾಡೋದನ್ನು ನೋಡಿದ್ದೀನಿ, ಆಂಟಿ ಆಚರಣೆ ಮಾಡೋದನ್ನ ನೋಡಿದ್ದೀನಿ. ಸೊ ಅದನ್ನೆಲ್ಲ ನೋಡಿದಾಗ ನಾನು ಹೇಗೆ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ಫಾಲೋ ಮಾಡ್ತೀನಿ. ಕೆಲವೊಂದಷ್ಟು ತಪ್ಪು ಅಂತಂದಾಗ ತಿದ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ನಾನು ಇದು 2 ಬಿಂದಿಗೆ ಇಟ್ಟಿಲ್ಲ ಅಂದ್ರೂ ಕೂಡ ಮುಂಚೆ ಎಲ್ಲ 1 ಬಿಂದಿಗೆ ಇಟ್ಟು ಅದ್ರ ಮೇಲೆ 1 ಚಂಬನ್ನು ಇಡ್ತಿದ್ದೆ. ಕೆಳಗಿರೋವಂಥ ಬಿಂದಿಗೆಗೆ ಅಕ್ಕಿಯನ್ನು ತುಂಬಿ ಮೇಲೆ ಚಂಬಿಗೆ ನೀರನ್ನು ಇಡೋವಂಥದ್ದು. ಕೆಳಗಡೆ ಅನ್ನಪೂರ್ಣೇಶ್ವರಿ ಇರುತ್ತೆ, ಅದರ ಮೇಲೆ ಗಂಗೆ ಮಾತೆನ ಆಹ್ವಾನ ಮಾಡಿ ಲಕ್ಷ್ಮೀ ಸ್ವರೂಪನ ಕೊಡುವಂಥದ್ದು. ಅದು ನಾನು ಅಂದ್ಕೊಂಡಿರುವಂಥದ್ದು, ನನಗೆ ಯಾರೂ ಹೇಳಿರೋವಂಥದ್ದಲ್ಲ. ಸೊ ಹಾಗಾಗಿ ನನಗೆ ಅದು ತಪ್ಪು ಅಂತ ಯಾವತ್ತೂ ಕೂಡ ಅನಿಸೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾನು 12 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿ ತನಕ ನನಗೆ ತಾಯಿ ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಸೊ ಏನಾದರೂ ನಮಗೆ ತೊಂದರೆ ಆಗಿದೆ ಅಂತಂದಾಗ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲದೆ ಎಲ್ಲವೂ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗ್ತಿದೆ ಅಂತಂದಾಗ ಯಾಕೆ ತಲೆ ಕೆಡಿಸ್ಕೋಬೇಕು, ಯಾಕೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ನನಗನ್ಸುತ್ತೆ. ಸೊ ನೀವು ಕಮೆಂಟ್ ಮಾಡಿರೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ನಿಮ್ಮ ಅಭಿಪ್ರಾಯ. ಸೊ ನನಗೆ ಹಿಂಗೆ ಅನಿಸುತ್ತೆ, ಯಾಕೆಂದರೆ ನಾನು 12 yearsಯಿಂದ ಮಾಡ್ಕೋತಾ ಬಂದಿದ್ದೀನಿ. ಅದು ಏನೋ ತಪ್ಪು ಅಂತ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅದರಿಂದ. ಸೊ ಅದಕ್ಕೆ ನಾನು ಅದನ್ನು ಮಾಡ್ಕೋತಾ ಹೋಗ್ತಿದ್ದೀನಿ ಅಷ್ಟೇ. ಸೊ ಮುಖವಾಡ ಕೂಡ ಕೂರಿಸಿದೆ. ಹೇಗೆ ಕಾಣಿಸ್ತಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೀಟಾಗಿ ಕೂತ್ಕೋತು. ಇದು ವಿಡಿಯೋ ಸ್ವಲ್ಪ ದೂರದಲ್ಲಿತ್ತು, ನಾನು ಝೂಮ್ ಮಾಡಿದ್ದೀನಿ, ಅಷ್ಟು ನೀಟಾಗಿ ಅನಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಆಮೇಲೆ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು. ಹಾಗೆ ಒಡವೆಗಳೆಲ್ಲ ರಾತ್ರಿನೇ ಹಾಕಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಕೂಡ ಒಂಚೂರು ಸೆಟ್ ಮಾಡಿಕೊಂಡೆ. ಹೇಗೆ ಕಾಣಿಸಿದೆ ಅಂತ ಇಲ್ಲಿ ಫುಲ್ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ರೀಸನ್ ಅಂದರೆ ಲಲಿತಾ ಸಹಸ್ರನಾಮ ಇರ್ಬೋದು, ಲಕ್ಷ್ಮೀ ಸಹಸ್ರನಾಮ ಇರ್ಬೋದು, ಈ ಥರದ್ದು ಪೂರ್ತಿ ಎಲ್ಲ ವೀಡಿಯೋಸ್ ಓಡ್ತಾನೆ ಇತ್ತು. ನಮ್ಮನೇಲಿ ಬೆಳಗ್ಗೆ ಎದ್ದಿದ ತಕ್ಷಣ ಈ ಸುಪ್ರಭಾತಗಳು, ದೇವ್ರ ಸಾಂಗ್ಸು ಓಡ್ತಾನೆ ಇರುತ್ತೆ. ಅದು ಹಬ್ಬದ ದಿವಸ ಅಂತೂ ಬೆಳಗ್ಗೆ 5 ಗಂಟೆಗೆ ಹಾಕಿದಂಥದ್ದು ಆಲ್ಮೋಸ್ಟ್ 11 o'clock ತನಕ, ನಾವು ಊಟ ಮಾಡೋ ತನಕ
ಓಡ್ತಾನೆ ಇತ್ತು ಅದೆಲ್ಲ. ಸೊ ಹಂಗಿತ್ತು. ನೋಡ್ತಾ ಇದ್ದೀನಿ ಕೂರಿಸಿ ದೇವ್ರು ಯಾವ ಕಡೆ ನೋಡ್ತಿದೆ ಏನು. ಲಕ್ಷ್ಮೀ ಮುಖವಾಡನ ಇಟ್ಟಾಗ ಮುಖ ಬಾಗಿಲನ್ನ ನೋಡಬಾರ್ದು ಅಂತ ಹೇಳ್ತಾರೆ. ಅದು ಸ್ಟ್ರೈಟ್ ಇರಬೇಕು, ಇಲ್ಲ ದೇವ ಮೂಲೆನ ನೋಡೋ ಥರ ಇರಬೇಕು ಅಂತ ಹೇಳ್ತಾರೆ. ಬಾಗಿಲನ್ನ ನೋಡೋ ಥರ ಇರಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಸೊ ಅದು ಅವರವರ ನಂಬಿಕೆ. ಸೊ ನಿಮ್ಗೆ ಹಂಗೆ ಅನಿಸುತ್ತಾ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡ್ಬೋದು ಈ ರೀತಿ ಬಂತು ಫೈನಲಾಗಿ. ಈ ಬಾಳೆ ಕಂಬ ಏನಿತ್ತಲ್ಲ, ಬಾಳೆ ಕಂಬ ಚುಚ್ಚೋದು ಸ್ಟ್ಯಾಂಡ್ ಇತ್ತು ನನ್ನ ಹತ್ರ. ಅದು ಎಲ್ಲಿ ಹೋಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಊರಲ್ಲಿಂದ ಎತ್ಕೊಂಡು ಬಂದಿದ್ದೆ ನೆನಪು, ಬಟ್ ಇಡೀ ಮನೆ ಹುಡುಕಿದ್ದೀನಿ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಲಾಸ್ಟ್ ಇಯರು ಸಿಗಲಿಲ್ಲ. ಇಯರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ತೊಗೊಳಕ್ಕೆ ಆಗಿಲ್ಲ. ಸೊ ಕಿರೀಟನ ಕೂಡ ಇಟ್ಕೋತಾ ಇದ್ದೀನಿ. ಹಾಗೆ ಪ್ರೆಗ್ನೆಂಟಲ್ಲಿ ಪೂಜೆ ಯಾಕೆ ಮಾಡಬಾರ್ದು ಅಂತ ನಾನು ಲಾಸ್ಟ್ ವೀಡಿಯೋಲಿ ನನಗೆ ಯಾರೋ ಕಮೆಂಟ್ ಮಾಡಿದರು. ಸೊ ನೀವು ಮಾಡುವಂಥ ಪೂಜೆ ಫಲ ಅದು ಏನು ಹೇಳ್ತೀವಿ, ಫಲ ಸಿಗಲ್ಲ, ಅದಕ್ಕೆ ಅದು ದೇವರಿಗೆ ಸಲ್ಲದಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನನಗೊಂದು ಇಂಪ್ರೂವ್ ಮಾಡಿದ್ರಲ್ಲ, ಅದಕ್ಕೆ ನಾನು ಅದನ್ನು ಹಾಕಿದ್ದೆ. ಸೊ ನನಗೆ ಕೇಳಿದ್ರು ಕೂಡ ಯಾಕೆ ಮಾಡಬಾರ್ದು ಪ್ರೆಗ್ನೆಂಟಲ್ಲಿ ಪೂಜೆ ಅಂತ. ಮತ್ತು ಇನ್ನೊಬ್ಬರು ನನಗೂ ಹೀಗೆ ಹೇಳಿದರು, ನಾನು ಸೀರೆ ಎಲ್ಲ ತೊಗೊಂಬಂದಿದ್ದೆ ಬಟ್ ಮಾಡಲಿಲ್ಲ ಅಂತಲೂ ಕೂಡ ಹೇಳಿದರು. ನನ್ನ ಪ್ರಕಾರ ಗೊತ್ತಿಲ್ಲ, ಮೋಸ್ಟ್ಲಿ ಯಾಕೆ ಮಾಡಬಾರ್ದು ಅಂತಂದರೆ ಪ್ರೆಗ್ನೆಂಟ್ ಅಂದರೆ ತುಂಬ ಸುಸ್ತಿರುತ್ತೆ, ಅಥವಾ ಅವ್ರಿಗೆ ಬೇಕಾದಂಥ ರೆಸ್ಟ್ ಇರುತ್ತೆ. ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತೆ. ಸೊ ರಿಸ್ಕ್ ತೊಗೊಂಡು ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಮೋಸ್ಟ್ಲಿ ಹೇಳಿರ್ತಾರೆ ಅಂತ ಅನ್ಕೋತೀನಿ ಹಿರಿಯರು. ಹಾಗೆ ಇನ್ನೊಂದು ರೀಸನ್ ಏನಂದರೆ, ನಾವು ಪೂಜೆ ಮಾಡುವಾಗ ಕೂತ್ಕೊಂಡು ಎದ್ದೇಳುವಾಗ ಎಲ್ಲ ನಾವು ಉಸಿರು ಬಿಟ್ಟಂಗೆ ಆಗುತ್ತಲ್ಲ. ಸೊ ನಮ್ಮ ಉಸಿರು ದೇವ್ರ ಮೇಲೆ ಬೀಳಬಾರ್ದು ಅಂತ ಕೂಡ ಹೇಳ್ತಾರೆ. ಅದು ಕರೆಕ್ಟು. ಬಟ್ ನನಗೇನು ಅಷ್ಟು ಸುಸ್ತು ಅನಿಸಿರಲಿಲ್ಲ. ಬಟ್ ನಾನು ನೋಡ್ದಂಗೆ ಒಂದು 5 ತಿಂಗಳ ತನಕ ಆರಾಮಾಗಿ ಮಾಡ್ಬೋದು ಎಲ್ಲ ವ್ರತಗಳನ್ನು ಕೂಡ ಅಂತಲೇ ನಾನು ನೋಡಿದೆ. ಸೊ ಹಾಗಂದ್ಬಿಟ್ಟು ನಾನು ಮಾಡಿದೆ. ನನಗೆ ಏನು ಹೇಳ್ತೀವಿ, ಈ ಪೂಜೆಗಳಂದರೆ ತುಂಬ ಇಷ್ಟ. ಹಬ್ಬದ ದಿವಸ ಪೂಜೆ ಮಾಡದೇ ಇರೋಕ್ಕಂತೂ ದೇವರಾಣೆ ಮನಸ್ಸೇ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಿಬಿಟ್ಟೆ. ಗೊತ್ತಿಲ್ಲ, ಅದು ದೇವರಿಗೆ ಕೊಟ್ಟಿದ್ದು. ನಾನು ಒಬ್ಬಳೇ ಪೂಜೆನ ಮಾಡಿಲ್ಲ, ಹಸ್ಬೆಂಡು, ಮಗ, ಅಮ್ಮ ಎಲ್ಲರೂ ಕೂಡ ಮಾಡಿದ್ದಾರೆ. ಸೊ ನನ್ನ ಪೂಜೆಗೆ ಏನು ಇದು ಸಿಗಲಿಲ್ಲ ಅಂದರೂ ಕೂಡ ಅವರೆಲ್ಲರ ಪೂಜೆಗೆ ಫಲ ಅದು ಸಿಗುತ್ತೆ ಅಲ್ವಾ, ಅಷ್ಟೇ. ಸೊ ಹಾರ ನೋಡ್ಬೋದು, ಇದೆ ಅಮ್ಮನೇ ಕೋಸಿದ್ದು. ದಿಂಡು ಥರ ಕೋಸ್ಬಿಡಿ ಅಮ್ಮ ಮಲ್ಲಿಗೆ ಹೂವು ಅಂತ ಹೇಳಿದೆ ಅಮ್ಮಗೆ. ದಿಂಡು ಥರ ಕೋಸಿದ್ರು. ನಾನು ಮಧ್ಯದಲ್ಲಿ ತಾವರೆ ಹೂವು ಏನು ತಂದಿದ್ರಲ್ಲ ಅದನ್ನು ಮಡಚಿ ಆ ಕಡೆ ಒಂದು ಸ್ವಲ್ಪ ಕನಕಾಂಬರ ಹೂವು ಮತ್ತು ಒಂಚೂರು ಈ ಶೋ ಫ್ಲವರ್ ಅದು ಎಲೆ ಬರುತ್ತಲ್ಲ, ಸೊ ಅದರದ್ದು ಎಲೆನ ಸೇರಿಸಿ ಅದನ್ನು ಎರಡನ್ನೂ ಕೂಡ ಒಂದು ದಿಂಡು ಥರ ಮಾಡಿದೆ. ಆಮೇಲೆ ಈ ರೀತಿ ಜಾಯಿನ್ ಮಾಡಿದೆ. ನಾನು ಹಾರ ಥರ ಮಾಡಿಲ್ಲ, ತೋಮಾಲೆ ಥರ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹೇಗೆ ಕಾಣಿಸ್ತಿತ್ತು ಅನ್ನೋದ ನೀವೇ ಹೇಳಿ. ಇದೇ ಹಾರನ ನಾವು ಮಾರ್ಕೆಟಲ್ಲಿ ಕೇಳಿದ್ರೆ 1000 ರುಪೀಸ್ ಹೇಳಿದ್ರು. ನಾರ್ಮಲ್ ಹಾರನೇ 800-900 ಹೇಳ್ತಿದ್ರು. ಇನ್ನು ತಾವರೆ ಹೂವು ಎಲ್ಲ ಅಂದರೆ 1000 ರುಪೀಸ್ 1500 ರುಪೀಸ್ ಆ ಥರ ಹೇಳ್ತಾರೆ. ಬಟ್ ಚೆನ್ನಾಗಿ ಅನಿಸ್ತು. ಯಾವಾಗಲೂ ಹಾರ ಥರ ಆಗ್ತಿದೆ, ಈ ಸತಿ ತೋಮಾಲೆ ಥರ ಹಾಕಿದ್ದು ಚೆನ್ನಾಗಂತ ಅನಿಸ್ತು ನನಗೆ. ಮತ್ತು ಇನ್ನೊಂದೆರಡು ತಾವರೆ ಹೂವುಗಳಿತ್ತು. ಅಮ್ಮ ಇಲ್ಲಿ ಕೇಳ್ತಾಯಿದ್ರು ಏನು ಮಾಡಬೇಕು ಏನು ಅಡುಗೆ ಎಲ್ಲ ಅಂತ ಅಂದ್ಬಿಟ್ಟು. ನೀವು ಸ್ನಾನ ಮಾಡಿ ರೆಡಿ ಆಗಿಬಿಡಿ ಅಮ್ಮ, ಆಮೇಲೆ ಮಾಡ್ಕೊಳ್ಳೋಣ ಅಡುಗೆ ಅಂತೆಲ್ಲ ಹೇಳ್ತಾಯಿದ್ದೆ. ನೋಡ್ಬೋದು ಈ ರೀತಿ ಬಂತು. ಇನ್ನೊಂದೆರಡು ತಾವರೆ ಹೂವು ಇತ್ತಲ್ಲ, ಸೊ ಅದನ್ನು ಎಲ್ಲಿ ಇಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮೇಲೆ ಇಡೋಣ ದೇವ್ರ ಮೇಲೆ ಅಂತ ನೋಡಿದೆ, ಇಲ್ಲ ಕೆಳಗಡೆ ಈ ಥರ ಇಟ್ಬಿಡೋಣ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡು ಈ ಥರ ಫೋಲ್ಡಿಂಗ್ ನೋಡಿ ಈ ಥರ ಮಾಡ್ಕೊಂಡಿದ್ದು. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂದ್ಬಿಟ್ಟು. ಇದು ನನಗೆ ನನ್ನ ತಮ್ಮ ಹೇಳ್ಕೊಟ್ಟಿದ್ದು ವಿಶ್ವ. ಸೊ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ರೆ ತುಂಬ ಹೊತ್ತಿರುತ್ತೆ, ತುಂಬ ದಿನಗಳಿರುತ್ತೆ, ಬೇಗ ಬಾಡೋದೇ ಇಲ್ಲ. ಹಾಗೆ ಈ ಥರ ಇಟ್ಟೆ, ಚೆನ್ನಾಗಿ ಅನಿಸ್ತು. ಅಷ್ಟರಲ್ಲಿ ಮಗ ಮತ್ತು ಹಸ್ಬೆಂಡ್ ಎಲ್ಲರೂ ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸಿ ಬಂದಿದ್ದರು. ಅವ್ರಿಗೂ ಕೂಡ ಹೇಳ್ತಾ ಇದ್ದೆ ರೆಡಿಯಾಗು ಚಿನ್ನು ಹಾಗೆ ಹಿಂಗೆ ಅಂತೆಲ್ಲ. ಮ್ಯಾಟೆಲ್ಲ ಹಾಸೋದಿರ್ಬೋದು, ಸೋಫಾ ಕವರ್ಸ್ ಹಾಕೋದಿರ್ಬೋದು, ಇದೆಲ್ಲ ಮಾಡ್ತಾಯಿದ್ರು ಹಸ್ಬೆಂಡು. ಸೋಫಾ ಕವರೆಲ್ಲ ಹೋಗಿ ವಾಶ್ ಮಾಡಿ ಹಾಕಿದ್ದೆಲ್ಲ ಹೊಸ ಕವರ್ಸ್ನ ಇಟ್ಟಿದ್ದೆ. ಸೊ ಬೆಳಗ್ಗೆ ಹಾಕ್ಕೊಳ್ಳೋಣ, ಎಲ್ಲ ತುಳಿತಾರೆ, ಇನ್ನು ರಾತ್ರಿ ಎಲ್ಲ ಹಾಕಿದ್ರೆ ಅದು ಹೂವು ಕಟ್ತಿದ್ವಿ ಅದೆಲ್ಲ ಬೀಳುತ್ತಲ್ವ ಅಂತ ಯೋಚನೆ ಮಾಡಿದೆ. ಸೊ ಅದಕ್ಕೆ ಬೇಡ ಬೆಳಿಗ್ಗೆ ಹಾಕೋಣ ಅಂತ ಹೇಳಿದೆ. ಮತ್ತು ಮೇಲೆ ಪಾಟಲ್ಲಿ ನಮ್ಮ ಪಾಟಲ್ಲಿ ಈ ಥರದ್ದು ಹೂವು ಬಿಟ್ಟಿತ್ತು. ಇದು ಲಕ್ಷ್ಮಿಗೆ ತುಂಬ ಒಳ್ಳೆಯದು ಇಟ್ಟರೆ ಅಂತ ನೋಡಿದೆ ನಾನು ಒಂದು ವಿಡಿಯೋಲ್ಲೇನೋ. ಸೊ ನೋಡೋಣ, ನನ್ನ ತಮ್ಮ ಕೂಡ ಹೇಳ್ತಿದ್ದ ಒಳ್ಳೆಯದು ಅಂತಂದ್ಬಿಟ್ಟು. ಸರಿ ಆಯಿತು ಇದನ್ನು ಕೂಡ ಇಡೋಣ, ಇದರಲ್ಲಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ. ದಾಸವಾಳ ಹೂವು ಏನಾದರೂ ಇಡೋಣ ಅಂತ ನೋಡಿದೆ. ದಾಸವಾಳ ಕೂಡ ಕೆಂಪು ದಾಸವಾಳ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಬಟ್ ಯಾಕೋ ಇವತ್ತು ಒಂದು ದಾಸವಾಳ ಕೂಡ ಹರಳೇ ಇರಲಿಲ್ಲ ನಮ್ಮ ಗಿಡದಲ್ಲಿ. ಎಲ್ಲ ಕೂಡ ಇನ್ನೂ ತುಂಬ ಮಗ್ಗು ಥರನೇ ಇತ್ತು, ಒಂದೂ ಹರಳಿರಲಿಲ್ಲ.
ಬೆಳಗ್ಗೆನೇ ಹೋಗಿದ್ನಲ್ಲ ಅದಕ್ಕೇನೋ. ಆಮೇಲೆ ಸಂಜೆ ಹೋಗಿ ನೋಡಲೇ ಇಲ್ಲ ನಾನು, ಒಂದು ಹರಳಿರಲಿಲ್ಲ. ಅದಕ್ಕೆ ಸರಿ ಅಂತ ಇದನ್ನೇ ಕಿತ್ಕೊಂಡು ಬಂದೆ. ಇದನ್ನೇ ಇಡೋಣ, ಒಂಚೂರು ಡೆಕೋರೇಷನ್ ಮಾಡೋಣ, ಇದರಲ್ಲೇ ಚೆನ್ನಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಅದನ್ನೇ ಇಡ್ತಿದ್ದೆ. ನನಗೆ ಪಗ್ಗಕ್ಕೆ ಅಲ್ಲಿ ಅಡ್ಡ ಆಗ್ತಿತ್ತು, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಏನಿಲ್ಲ. ಅಲ್ಲಿ ಅಡ್ಡ ಇತ್ತು ಟೇಬಲ್ಲು, ಸೊ ನಂಗೆ ತುಂಬ ಬಗ್ಗಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಫೈನಲಾಗಿ ಈ ರೀತಿ ಕಾಣಿಸ್ತದೆ ನಮ್ಮ ದೇವಿ. ಹಾಗೆ ಸ್ಯಾರಿ ಡ್ರೇಪಿಂಗು ಯಾವ ಥರ ಮಾಡಿದ್ರಿ ಏನು ಹೇಳಿ, ಹಾಗೆ ಮುಖವಾಡ ಡೆಕೋರೇಷನ್ನ ತೋರಿಸಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ನೋಡೋಣ, ಆದಷ್ಟು ತೋರಿಸ್ತೀನಿ. ಅಮ್ಮನ ಮನೇಲಿ ನೆಕ್ಸ್ಟ್ ಫ್ರೈಡೇ ಇರೋವಂಥದ್ದು. ನಾನು ಏನಾದರೂ ಥರ್ಸ್ಡೇನೇ ಹೋದರೆ ಬೇಗ ತೋರಿಸ್ತೀನಿ. ನಾನು ಯಾವತ್ತು ಹೋಗ್ತೀನಿ ಅಂತ ಇನ್ನೂ ನನಗೂ ಕನ್ಫರ್ಮ್ ಇಲ್ಲ. ಫ್ರೈಡೇನೇ ಹೋಗ್ತೀನಾ ಥರ್ಸ್ಡೇ ಹೋಗ್ತೀನಾ ಅಂತಂದ್ಬಿಟ್ಟು ನನಗೂ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ನೋಡೋಣ, ನಾನು ಏನಾದರೂ ಬೇಗ ಹೋದರೆ ಅಮ್ಮನ ಮನೇಲಿ ಹೇಗಾಗುತ್ತೆ ಏನು ಅನ್ನೋದನ್ನ ತೋರಿಸ್ತೀನಿ. ಸೊ ತುಂಬ ಜನ 2ನೇ ವಾರ ಇಲ್ಲ 3ನೇ ವಾರ ಮಾಡುವಂಥವ್ರು ಇರ್ತಾರಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ದೇವ್ರ ಮನೇಲಿ ಕಲಶ ಎಲ್ಲ ಕೂಡಿಸಿದ್ದೆ ಆಗಲೇ. ಈಗ ಹೂವು ಎಲ್ಲ ಹಾಕ್ತಾಯಿದ್ದೀನಿ. ಇದು ಹೂವು ಎಲ್ಲ ನಾನೇ ಕೋಸಿದ್ದೆ, ಮತ್ತು ಅದನ್ನೆಲ್ಲ ಇಟ್ಟು ಹಾಕ್ತಾಯಿದ್ದೆ. ಹಸ್ಬೆಂಡ್ಗೆ ಹೇಳ್ತಿದ್ದೆ ಬಾಗಿಲಿಗೆಲ್ಲ ಹೂವು ಕೋಸಿದ್ರಲ್ಲ, ಸೊ ಅದನ್ನೆಲ್ಲ ಹಾಕಿ ಬಾಗಿಲಿಗೆಲ್ಲ ಹೂವು ಅಂತಂದ್ಬಿಟ್ಟು ಮಾಡ್ಕೊಡ್ತಿದ್ರು. ಮನೇಲಿ ಒಬ್ಬರೇ ಮಾಡಬೇಕು ಅಂದರೆ ಹಬ್ಬದ ದಿವಸ ತುಂಬ ಕೆಲಸ ಆಗುತ್ತೆ. ಸೊ ಯಾರಾದರೂ ಹೆಲ್ಪಿಗಿದ್ದರೆ ತುಂಬಾ ಅಂದರೆ ತುಂಬ ಆಗುತ್ತೆ. ನನಗಂತೂ ಅಮ್ಮ ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ನಿಜ ತುಂಬಾ ಹೆಲ್ಪ್ ಆಯಿತು. ಸೊ ಈ ಕಲಶಕ್ಕೂ ಕೂಡ ಈ ರೀತಿ ಹಾಕ್ತಾಯಿದ್ದೀನಿ. ಲಾಸ್ಟ್ ಇಯರು ದೇವ್ರ ಮನೆಯಲ್ಲೇ ಕೂರಿಸಿದ್ದೆ, ಈ ವರ್ಷ ಬೇಡ ಅಂದ್ಬಿಟ್ಟು ಆಚೆನೇ ಕೂರಿಸಿದಂಥದ್ದು. ನೋಡ್ಬೋದು ಅತ್ತೆ ಕೂಡ ಬರ್ತಿದ್ರು ಪ್ರತಿ ವರ್ಷ. ಅಂದರೆ ಊರಲ್ಲಿ ನಾವು ಒಂದೇ ಕಡೆನೇ ಪೂಜಾ ಕೂರಿಸ್ಬೇಕಲ್ಲ, 2 ಕಡೆ ಕೂರಿಸ್ಬಾರ್ದು ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ಒಬ್ಬರೇ ಮಗ ಇದ್ದರೆ ಒಂದೇ ಕಡೆ ಕೂರಿಸ್ಬೇಕು, ಅಂದರೆ ಅದು ಡಿವೈಡ್ ಆಗಿರೋ ಥರ ಲೆಕ್ಕ ಬಂದುಬಿಡುತ್ತೆ 2 ಕಡೆ ಕೂರಿಸಿದಾಗ. ಸೊ ಅದಕ್ಕೆ ಒಂದೇ ಕಡೆನೇ ಕೂರಿಸ್ತೀವಿ. ಊರಲ್ಲಿ ಕೂರಿಸ್ತಾ ಇದ್ವಿ ಮುಂಚೆ. ಗೃಹ ಪ್ರವೇಶ ಆದಮೇಲೆ ಇಲ್ಲಿ ಪ್ರತಿ ವರ್ಷ ಅಂದರೆ ಆ ವರ್ಷದ ದಿನ ಎಲ್ಲ ಹಬ್ಬಗಳನ್ನು ಮಾಡಬೇಕು ಅಂತಾರಲ್ಲ, ಅದಕ್ಕೆ ಇಲ್ಲಿಗೆ ಮಾಡಿದ್ದೆ ಲಾಸ್ಟ್ ಇಯರು. ಅದಾದಮೇಲೆ ಯಾಕೋ ಲಕ್ಷ್ಮಿ ಕೂರ್ಸಿದ ಮೇಲೆ ಹಬ್ಬದ ದಿವಸ ಬಾಗಿಲು ಹಾಕೋದು ನನಗೆ ಅಷ್ಟೊಂದು ಸಮಾಧಾನ ಅಲ್ಲ ಅಂತ ಅನಿಸ್ತು. ನಾನು ಅಲ್ಲಿ ಹಬ್ಬ ಮಾಡಬೇಕಂದ್ರೆ ಅಲ್ಲಿ ಹೋಗಬೇಕಾಗತ್ತೆ, ಇಲ್ಲಿ ಬಾಗಿಲು ಹಾಕಲೇಬೇಕಾಗುತ್ತೆ. ಸೊ ಅಲ್ಲಾದರೆ ಅಮ್ಮ ಕಲಶ ಇಟ್ಟು ದೇವ್ರ ಮುಂದೆ ಸೀರೆ ಇಟ್ಟು ಪೂಜೆ ಮಾಡ್ತಾರೆ, ದೇವ್ರು ಗುಡಿಸಿಲ್ಲ ಅಂದ್ರೂ. ಬಟ್ ಇಲ್ಲಿ ನಾನು ಮಾಡ್ಬೋದಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಇಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇನು ಮಾಡೋದಿಲ್ಲ, ಊರಲ್ಲಿ ಬರ್ತಿದ್ರು ವರ್ಷ ಅಮ್ಮ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಬರ್ತಾಯಿದ್ರು. ಬಟ್ ಈ ವರ್ಷ ಅಜ್ಜಿಗೆ ಹುಷಾರಿಲ್ಲ ತುಂಬಾ, ಅಜ್ಜಿ ಓಡಾಡೋಕ್ಕೆಲ್ಲ ಏನೂ ಆಗ್ತಿಲ್ಲ. ಅಜ್ಜಿ ಮಲಗಿದ ಹತ್ರನೇ ಮಲಗಿರ್ತಾರೆ. ಸೊ ಹಾಗೆ ಸೊ ಮನೇಲಿ ಯಾರೂ ಇರೋದಿಲ್ವಲ್ಲ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ನಾವೇ ಸ್ಯಾಟರ್ಡೇ ಹೋಗೋಣ, ಮಗನಿಗೆ ಹೆಂಗೂ ಸ್ಯಾಟರ್ಡೇ ರಜಾ ಇದೆ ಸ್ಕೂಲು. ನಾಳೆ ಫುಲ್ ಡೇ ರಜಾ ಕೊಟ್ಬಿಟ್ಟಿದ್ದಾರೆ, ಇವತ್ತು ನಾಳಿದ್ದು 3 ಡೇಸ್ ಕಂಟಿನ್ಯೂಸ್ ಆಗಿ ರಜಾ ಇದೆಯಲ್ಲ. ಸರಿ ನಾವೇ ನಾಳೆ ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಏನೂ ಮಾಡೋಕ್ಕಾಗಲ್ವಲ್ಲ, ಇನ್ನು ಮನೆಯಲ್ಲಿ ಅಜ್ಜಿನೊಬ್ಬರನ್ನೇ ಬಿಟ್ಟು ಬರೋಕ್ಕೂ ಆಗೋದಿಲ್ಲ. ಇನ್ನು ಹಬ್ಬದ ದಿವಸ ಅವರು ಇವರು ಬರ್ತಾ ಇರ್ತಾರೆ. ಮಾವ ಇದ್ದರೆ ಬಂದುಬಿಡ್ತಾಯಿದ್ರು ಯಾವಾಗ್ಲೂ. ಬಟ್ ಹಬ್ಬ ಇರೋದ್ರಿಂದ ನಮ್ಮದು ಊರಲ್ಲಿ ರೇಷನ್ ಅಂಗಡಿ ಇರೋದ್ರಿಂದ ಆ ಅಂಗಡಿ ಕೂಡ ರಶ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅತ್ತೆ ಬರಲಿಲ್ಲ. ಅಮ್ಮ ಇದ್ರಲ್ಲ, ಅತ್ತೆ ಬರಲಿ ಈ ಸತಿ. ಅದೊಂದು ಎಲ್ಲ ಪೂಜೆ ದೀಪನ ಹಚ್ಕೋತಾ ಇದ್ದೀನಿ. 8 ಗಂಟೆ ಕರೆಕ್ಟಾಗಿ 8 o'clock ಆಗಿತ್ತು ಅನಿಸುತ್ತೆ. 7:15 8 ಆಗಿತ್ತು ಟೈಮು. ಸೊ 8:15ವರೆಗೂ ಚೆನ್ನಾಗಿದೆ ಟೈಮು, ದೀಪ ಹಚ್ಬೋದು ಅಂದರು. ಬಟ್ ಹಬ್ಬಗಳ ದಿವಸ ಏನೂ ಟೈಮ್ ನೋಡೋಂಗೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ದಿನ ತುಂಬ ಚೆನ್ನಾಗಿರುತ್ತೆ. ರಾವು ಕಾಲದಲ್ಲಿ ಹಚ್ಚೋದಕ್ಕಿಂತಲೂ ಬೇರೆ ಟೈಮಲ್ಲಿ ಹಚ್ಚೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನ ನೋಡ್ಕೊಂಡು ಹಚ್ಚಿದ್ರೆ ಆಗುತ್ತೆ. ಶುಕ್ರವಾರ ಹಬ್ಬದ ದಿವಸ ಯಾವುದೇ ಟೈಮು ನೋಡೋಂಗಿಲ್ಲ ಅಂತಾರೆ. ಬಟ್ ನಾನು ನೋಡಿದಾಗ 8:15ವರೆಗೂ ತುಂಬ ಚೆನ್ನಾಗಿದ್ದು ಟೈಮ್ ಅಂತ ತೋರಿಸ್ತಿದ್ರು. ಸೊ ಅದಕ್ಕೆ ಆವಾಗ ಮಾಡಿಕೊಂಡೆ. ಅದಾದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಈಗ ಅಭಿಷೇಕ ಮಾಡೋ ಅಂಥದ್ದು ಇರ್ಬೋದು, ಅರ್ಚನೆ ಮಾಡೋ ಅಂಥದ್ದು ಇರ್ಬೋದು, ಇದನ್ನೆಲ್ಲ ಕೂಡ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೆ. ಒಂದು ಕಡೆ ಅಮ್ಮ ಅಡುಗೆ ಎಲ್ಲ ಮಾಡ್ಕೋತಾಯಿದ್ರು. ಮಂಜು ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು, ಕೊಬ್ಬರಿ ತುರ್ಕೊಡೋದು, ಸೌತೆಕಾಯಿ ಕಟ್ ಮಾಡಿಕೊಡೋದು, ಅದೆಲ್ಲ ಮಾಡ್ಕೋತಾಯಿದ್ರು. ನಾನಿಲ್ಲಿ ಅಭಿಷೇಕನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹ ಇದೆ ನನ್ನ ಹತ್ರ. ಸೊ ಅದನ್ನು ಮಾಡ್ಕೋತಾ ಇದ್ದೆ. ಇದು ಬಟ್ಲಲ್ಲಿ ಎಲ್ಲದನ್ನು ಹಾಕ್ಕೊಂಡು ಬಂದಿದ್ದೆ. ಬಟ್ಲಲ್ಲಿ ಹಾಕೋಕ್ಕೋದ್ರೆ ಚೆಲ್ತಿತ್ತು ಆಚೆ ಎಲ್ಲ, ಅದಕ್ಕೆ ಗ್ಲಾಸಿಗೆ ಹಾಕ್ಕೊಂಡು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. ಹಾಲು ಮೊಸರು ಫಸ್ಟಿಗೆ ಅರಿಶಿಣದ ನೀರು ಕುಂಕುಮದ ನೀರಲ್ಲಿ ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ನೋಡ್ಬೋದು ನೀವು ಕಪ್ಪಲ್ಲಿ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಕಲ್ ಸಕ್ಕರೆ ಇರಲಿಲ್ಲ, ಅದಕ್ಕೆ ಸಕ್ಕರೆನೇ ಹಾಕಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಹಾಗೆ ಬಾಳೆಹಣ್ಣು ಇದಿಷ್ಟನ್ನು ಹಾಕಿ ನಾನು ಅಭಿಷೇಕನ ಮಾಡ್ಕೊಂಡಿದ್ದಂಥದ್ದು.
ಎಳ್ನೀರು ಎಲ್ಲನೂ ಕೂಡ ಹಾಕಿ ಅಭಿಷೇಕ ಮಾಡ್ತಾರೆ. ಅಂದರೆ ಎಳ್ನೀರೇನು ಇರಲಿಲ್ಲ, ಸೊ ಅದಕ್ಕೆ ಹಾಗೆ ಮಾಡಿಕೊಂಡೆ. ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಬಿಸಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ಳೋ ಅಂಥದ್ದು. ಈ ರೀತಿ ನಾನು ಪ್ರತಿ ವರ್ಷ ಇದನ್ನೇ ಮಾಡುವಂಥದ್ದು. ಸೊ ಹೀಗೆ ಮಾಡಿಕೊಂಡೆ. ಅದಾದಮೇಲೆ ದೇವಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಲಕ್ಷ್ಮಿ ಮತ್ತು ಗಣಪತಿ ಇಬ್ಬರನ್ನೂ ಇಟ್ಟು ಲಕ್ಷ್ಮಿಗೆ ಅಷ್ಟೋತ್ತರಣ ಮಾಡ್ಕೋತಿದ್ದೆ. ಇಲ್ಲಿ ರೋಸ್ ಪೆಟಲ್ಸ್ ಇರ್ಬೋದು, ಗಣಗ್ಲ ಹೂವು ಇರ್ಬೋದು, ಮಲ್ಲಿಗೆ ಹೂವು, ಹಾಗೆ ತಾವರೆ ಹೂವದ್ದು ಎಲೆ ಏನು ತೆಗೆದಿದ್ದೆಲ್ಲ ಅದನ್ನು ದೇವಿಗೆ ತುಂಬ ಇಷ್ಟ ಅಲ್ಲ, ಅದನ್ನು ಹಾಕಿ ಲಕ್ಷ್ಮಿ ಅಷ್ಟೋತ್ತರಣ ಹೇಳ್ಕೊಂಡು ಅರ್ಚನೆಯನ್ನು ಮಾಡಿಕೊಂಡೆ. ಸೊ ಗಣಪತಿನೂ ಕೂಡ ಕೂರಿಸು ಗಣಪತಿಗೂ ಕೂಡ ಅರ್ಚನೆಯನ್ನು ಮಾಡಿಕೊಂಡೆ. ಗಣಪತಿಗೆ ಫಸ್ಟು ಅಕ್ಷತೆಯನ್ನು ಹಾಕ್ಬಿಟ್ಟು ಅರ್ಚನೆಯನ್ನು ಮಾಡಿದ್ದೆ. ಸೊ ಅದಾದಮೇಲೆ ಲಕ್ಷ್ಮೀನ ಅರ್ಚನೆ ಮಾಡ್ತಾರಂಥದ್ದು. ಹಾಗೆ ನಾನು ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಕೂಡ ನನ್ನ ಹತ್ರ ಇತ್ತು. ಸೊ ಆ ಬುಕ್ಕು ಕೂಡ ಮಿಸ್ ಆಗಿಬಿಟ್ಟಿದೆ, ಸಿಕ್ಕಲೇ ಇಲ್ಲ ಎಲ್ಲೂ. ಅದಕ್ಕೆ ಟಿ ವಿಯಲ್ಲೇ ಪ್ಲೇ ಮಾಡಿಬಿಟ್ಟಿದೆ, ಓಡ್ತಾಯಿತ್ತು ಕಥೆಯ ಶ್ಲೋಕಗಳು ಎಲ್ಲ ಕೂಡ ಟಿ ವಿಯಲ್ಲೇ ಓಡ್ತಾಯಿತ್ತು. ಅದೆಲ್ಲ ಆದಮೇಲೆ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡೆ. ಆ್ಯಕ್ಚುಲಿ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಕುಂಕುಮಾರ್ಚನೆ, ಬಟ್ ಎಲ್ಲ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡೋಣ, ಸಂಜೆ ಬರೀ ದೀಪ ಹಚ್ಚೋಂಥದ್ದು, ಹಾಗೆ ಕುಂಕುಮ ಕರೆದು ಕುಂಕುಮ ಕೊಡುವಂಥದ್ದು. ಯಾಕೆಂದರೆ ನನಗೆ ಗೊತ್ತಿತ್ತು ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ, ಬ್ಲಾಸ್ಟ್ ಆಗಿದೆ ಸಂಜೆ ಅಷ್ಟರಲ್ಲಿ, ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆನೇ ಮಾಡ್ಕೋತಾ ಇದ್ದೀನಿ. ಅಮ್ಮ ಇದರೆಲ್ಲ ಹೇಗೂ ಅಡುಗೆ ಮಾಡ್ಕೋತಾಯಿದ್ರು. ಸೊ ನಾನು ಇದೆಲ್ಲ ಮಾಡ್ಕೋತಾಯಿದ್ದೆ. ಕುಂಕುಮಾರ್ಚನೆಯೂ ಅಷ್ಟೇ ಮಾಡಿಕೊಂಡು ಲಕ್ಷ್ಮೀ ಸಹಸ್ರನಾಮನ ಹಾಕಿದ್ದೆ, ಅದನ್ನ ಹಾಕ್ಕೊಂಡು ಕುಂಕುಮಾರ್ಚನೆ ಕೂಡ ಮಾಡಿ ಮುಗಿಸ್ದೆ. ಸೊ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಅಮ್ಮ ಇಲ್ಲಿ ಒಬ್ಬಟ್ಟು ಮಾಡ್ತಿದ್ದಾರೆ. ಸೊ ಒಬ್ಬಟ್ಟು ಮತ್ತು ಎಲ್ಲ ಅಡುಗೆಗಳನ್ನು ಮಾಡಿ ನೈವೇದ್ಯಕ್ಕೆ ಇಡೋಣ ಅಂತ ಬೆಳಗ್ಗೆನೇ ನೈವೇದ್ಯಕ್ಕೆ ನಾನು ಹಾಲನ್ನು ಇಟ್ಟಿದ್ದೆ ಅಷ್ಟೇ, ಬೇರೆ ಏನೂ ಇಟ್ಟಿಲ್ಲ. ಹಾಲನ್ನು ಇಟ್ಟು ಪೂಜೆನ ಮಾಡ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ನಾನು ನೈವೇದ್ಯಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಕೋಸಂಬರಿ ಮತ್ತು ಚಿತ್ರಾನ್ನ ಮಾಡಿದ್ರು ಅಮ್ಮ. ಈರುಳ್ಳಿ ಹಾಕದೆ ಚಿತ್ರಾನ್ನ ಮಾಡಿದ್ವಿ, ದೇವ್ರಿಗೂ ಇಡಬೇಕಾಗತ್ತಲ್ವ ಹೇಗೂ ಚಿತ್ರಾನ್ನ ಅಂತಂದ್ಬಿಟ್ಟು ಈರುಳ್ಳಿ ಹಾಕದೆ ಚಿತ್ರಾನ್ನ ಮಾಡಿದ್ದು. ಅದು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಅಂತೂ. ಹಸ್ಬೆಂಡ್ ನೋಡಿ ಅವ್ರಿಗೆ ಈರುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ, ಈರುಳ್ಳಿ ಹಾಕ್ತೇನೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಒಬ್ಬಟ್ಟು ರಸ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗೇ ಇರುತ್ತೆ. ಒಬ್ಬಟ್ಟು ರಸ ಕೂಡ ಅಮ್ಮ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀನಿ. ಇಲ್ಲಿ ವೈಟ್ ರೈಸು, ಇಲ್ಲಿ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಬಜ್ಜಿನ ಬೇಯಿಸೋಕ್ಕೆ ಇಟ್ಟಿದ್ದೆ. ಸೊ ಬಜ್ಜಿ ಮಾಡೋವಂಥದ್ದು. ಇನ್ನು ಹಪ್ಳ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ, ಸಿಂಪಲಾಗಿ ಅನ್ನ, ರಸಮು, ಒಬ್ಬಟ್ಟು, ಕೋಸಂಬರಿ, ಬಜ್ಜಿ ಇದಿಷ್ಟೇ. ಹೆವಿಯಾಗಿ ಯಾರು ಕೂಡ ತಿನ್ನಲ್ಲ. ಬೇಕಂದರೆ ಪಲ್ಯ ಏನಾದರೂ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ಸದ್ಯಕ್ಕೆ ಬೆಳಗ್ಗೆನೇ ಏನು ಬೇಕಾಗಿಲ್ಲ ಅಂತ ಅನ್ನಿಸ್ತು. ಸೊ ಇಷ್ಟನ್ನು ಮಾಡಿದೆ. ನಮ್ಮ ಮುದ್ದು ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನದೇ ದೃಷ್ಟಿ ಆಗಿಬಿಟ್ಟಿರುತ್ತೆ ಲಕ್ಷ್ಮಿಗೆ. ಸೊ ಈ ರೀತಿ ಅಲಂಕಾರ ಕೂಡ ಮಾಡ್ಕೊಂಡಿದ್ದೆ. ಒಂದು ಬೆಳ್ಳಿಯ ಚಂಬನ್ನು ಇಟ್ಟು ಅದ್ರ ಮೇಲೆ ಕಾಮಾಕ್ಷಿ ದೀಪನ ಹಚ್ಚಿದೆ. ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು. ಇಲ್ಲಿ ಫ್ಲವರ್ ಹೆಂಗೆ ಬಂತು ಅಂತ ನೋಡ್ತಾ ಇದ್ದೀರಾ. ಕೆಳಗಡೆ ಶೋರೂಮ್ ಓಡ್ದೇನೋ ಫಂಕ್ಷನ್ ಇತ್ತಂತೆ, ಅದಕ್ಕೆ ಬೊಕ್ಕೆಗಳನ್ನ ತಂದುಕೊಟ್ರು ಫ್ರಿಜ್ಜಲ್ಲಿ ಇಡಿ ಅಂತ. ನಾನು ಅದೊಂದು 2 ಹೂವನ್ನ ಕಿತ್ಬಿಟ್ಟು ಇದ್ರೊಳಗೂ ಕೂಡ ಇಟ್ಟಿದ್ದೆ. ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು 2 ಹೂವು ಅಷ್ಟೇ. ಅವರು ಒಂದು ಜಾಸ್ತಿ ಬೊಕ್ಕೆಗಳನ್ನ ಕೊಟ್ಟಿದ್ರು, ಅದಕ್ಕೊಂದು 2 ಹೂವನ್ನ ಕಿತ್ಬಿಟ್ಟು ಅದರೊಳಗೆ ಇಟ್ಟಿದ್ದೆ. ಅದಾದಮೇಲೆ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಮತ್ತು ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಇಟ್ಟು ಮತ್ತು ಮಂಗಳಾರತಿ ಎಲ್ಲ ಮಾಡಿ ಕಾಯೆಲ್ಲ ಹೊಡೆದು ಪೂಜೆಯನ್ನು ಮುಗಿಸಿ ಅದಾದಮೇಲೆ ಇಲ್ಲಿ ಹಸ್ಬೆಂಡ್ಗೆ ನನಗೆ ಎಲ್ಲದಕ್ಕೂ ದಾರ ಕಟ್ಸ್ಕೊಂಡು ಇದೆಲ್ಲದಕ್ಕೂ ಕೂಡ ವಾಯ್ಸ್ ಓವರ್ ಏನು ಕೊಡ್ತಾ ಏನಂದರೆ ಫುಲ್ಲು ಟಿ ವಿಯಲ್ಲಿ ಸಾಂಗ್ಸ್ ಲಕ್ಷ್ಮಿ ಹಾಡುಗಳು ಅದು ಇದು ಪ್ಲೇ ಆಗ್ತಾನೆ ಇತ್ತು. ಸೊ ಅದೆಲ್ಲ ಕಾಪಿರೈಟ್ಸ್ ಬರುತ್ತಲ್ಲ ಅಂತಂದ್ಬಿಟ್ಟು ವಾಯ್ಸ್ ಓವರೇ ಕೊಡಬೇಕಾಯಿತು. ಇದು ಅಮ್ಮ ವಿಡಿಯೋ ಮಾಡಿರೋದು, ಮಗ ಎಲ್ಲೋ ಓಡಿದ. ಸೊ ಅದಕ್ಕೆ ಅಮ್ಮಂಗೆ ಹೇಳಿದೆ, ಅಮ್ಮ ಒಂಚೂರು ವಿಡಿಯೋ ಮಾಡಿಕೊಡಿ ಅಂತಂದ್ಬಿಟ್ಟು ಅಮ್ಮ ವಿಡಿಯೋ ಮಾಡಿದರು. ನನಗೆ ಏನೇ ಹಬ್ಬ ಆದರೂ ಕೂಡ ಈ ಒಂದು ಮೂಮೆಂಟ್ ಇದೆಲ್ಲ ಇದು ತುಂಬ ಇಷ್ಟ. ಹಸ್ಬೆಂಡ್ ಕೈಲಿ ಪ್ರತಿ ಹಬ್ಬಕ್ಕೂ ಅಷ್ಟೇ ನಾನು ಅರಿಶಿನ ಕುಂಕುಮ ಇಡ್ಸ್ಕೊಂಡು ಹೂವು ಇಡ್ಸ್ಕೊಂಡು ಅವ್ರ ಆಶೀರ್ವಾದ ತೊಗೊಳ್ಳೋದು. ಅದು ನನಗೆ ಯಾವುದೇ ಹಬ್ಬ ಆಗಿಲ್ಲೋ ಅಷ್ಟೇ, ಪ್ರತಿ ಹಬ್ಬದಲ್ಲೂ ನಾನು ಇದನ್ನು ಮಾಡೇ ಮಾಡ್ತೀನಿ. ಏನು ಹೇಳ್ತಾರಲ್ಲ, ದೇವರ ಪೂಜೆ ಅಂದರೆ ಏನೇ ಹಬ್ಬ ಮಾಡಿದ್ರು ಕೂಡ ಮನೆ ದೇವರಿಗೆ ಫಸ್ಟು ಪೂಜೆ ಸಲ್ಲಬೇಕಂತೆ. ಹಾಗೆ ಅದೇ ರೀತಿ ನನಗೆ ಒಂದು ನನ್ನ ದೇವರು ಅಂತಂದರೆ ಅದು ಹಸ್ಬೆಂಡ್. ಸೊ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅದೊಂಥರ ನಂಗೆ ಸಮಾಧಾನ. ಸೊ ಅವ್ರ ಹತ್ರ ಕೂಡ ತೊಗೊಂಡೆ. ಹಿರಿಯರ ಆಶೀರ್ವಾದ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅತ್ತೆ ಇರ್ತಿದ್ರಲ್ಲ, ಅತ್ತೆ ಆಶೀರ್ವಾದ ತೊಗೋತಿದ್ದೆ. ಅತ್ತೆ ಇಲ್ಲ, ಅಮ್ಮ ಇದ್ದಾರೆ, ಸೊ ಅಮ್ಮನ ಆಶೀರ್ವಾದ ಕೂಡ ತೊಗೊಂಡೆ. ಹೀಗೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹಬ್ಬ. ಸೊ ಹೇಗೆ ಅನ್ನಿಸ್ತು ನಮ್ಮನೆ ಹಬ್ಬ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೆಲ್ಲ ಆಗಿದೆ, ಅಡುಗೆನೂ ಆಗಿದೆ, ಪೂಜೆನೂ ಆಗಿದೆ, ಎಲ್ಲ ಆಗಿದೆ. ಇನ್ನು ಊಟ ಮಾಡುವಂಥದ್ದು ನೋಡ್ಬೋದು, ಬಾಳೆ ಎಲೆ ಊಟನ ಮಾಡ್ತಾಯಿದ್ದೀವಿ. ಅಮ್ಮ
ಬಡಿಸ್ತಾ ಇದ್ದಾರೆ. ಅಮ್ಮ ನನ್ನ ಮೇಲೆ, ಅಮ್ಮ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸೊ ನಾನು ಮೇಲೇ ಕೂತ್ಕೋತೀನಿ ನಿಮ್ಗೆ ಬಡಿಸ್ಬಿಟ್ಟು ಅಂತ ಇಲ್ಲಿ ಊಟ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಡ್ತು. ಬೆಳಗ್ಗೆ ಹಾಲು ಕೂಡ ಕುಡ್ದಿರ್ಲಿಲ್ವಲ್ಲ, ಹಂಗೆ ಪೂಜೆ ಮಾಡ್ಕೋತಾ ಇದ್ದೆ. ಸೊ ಹೊಟ್ಟೆ ಹಸಿತಾ ಇತ್ತು, ಊಟ ಮಾಡೋಣ ಅಂತಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದಂಥದ್ದು. ಏನಂದರೆ ಲಕ್ಷ್ಮಿಗೆ ತುಂಬ ಹೂಗಳನ್ನು ನಾನು ಹಾಕೋದಿಲ್ಲ, ಪ್ರತಿ ವರ್ಷ ಅಷ್ಟೇ ಒಂದೇ ಹಾರನ ಹಾಕೋದು. ಅದು ಮಲ್ಲಿಗೆ ಹಾರನ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ನಾನೇ ಕೋಸಿ ಹಾಕೋದು. ನನಗೆ ತುಂಬ ಏನೋ ಒಂಥರ ಖುಷಿನ ಕೊಡುತ್ತೆ. ಸೊ ಅದಕ್ಕೋಸ್ಕರ ಮಲ್ಲಿಗೆ ಹೂವನ ಮಿಸ್ ಮಾಡದೆ ಹಾಕ್ತೀನಿ, ತಾವರೆ ಹೂವು ಮಿಸ್ ಮಾಡದೆ ಇಡುವಂಥದ್ದು. ಒಂದೇ ಹಾರನ ಯಾವಾಗಲೂ ಹಾಕ್ತೀನಿ, 2-3 ಎಲ್ಲ ಹಾರ ಹಾಕೋಕ್ಕೆ ಹೋಗಲ್ಲ. ನಾನು ಹೋಗ್ತಾ ಇದ್ದಾರೆ, ಇರಿ ಅಂತಂದರೆ ಕೇಳ್ತಲ್ಲ. ಟೈಮ್ ಆಲ್ಮೋಸ್ಟ್ 12 o'clock ಆಗಿದೆ. ಇವಾಗ ಹೋಗ್ತಾ ಇದ್ದಾರೆ. ಏನಮ್ಮ ಅರ್ಜೆಂಟ್ ನಿಂಗೆ? ಬಾಯ್ 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 ಬಾಯ್. ಏನು ಇವಾಗಲೇ ಕರೀತಾರೆ? ಹಾಂ, ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ವಿ, ಕುಂಕುಮ ತಗೊಬರೋಣ ಅಂತಂದ್ಬಿಟ್ಟು. ಅಮ್ಮ ಮನೆಗೆ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಅವ್ರ ಮನೇಲಿ ಬಿಡಲೇ ಇಲ್ಲ, ಮಧ್ಯಾಹ್ನ ಊಟ ಮಾಡಿ ಬಂದೆ. ಅದಾದಮೇಲೆ ಬಂದು ನಾನು ಕೈ ಕಾಲು ಎಲ್ಲ ತೊಳೆದು ದೀಪ ಹಚ್ಚಿ ಇಲ್ಲಿ ಕುಂಕುಮಕ್ಕೆಲ್ಲ ಕರೆದು ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ. ಅದೆಲ್ಲ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ನನಗೆಲ್ಲರೂ ಹೋದರೆ ವಿಡಿಯೋ ಮಾಡೋದೇ ಮರ್ತು. ಸೊ ಮಾಡಿರಲಿಲ್ಲ. ಟಿ ವಿ ನೋಡ್ತಾ ಇದ್ವಿ ಮೂವಿ. ಸೊ ಪವರ್ ಆಫ್ ಆಗೋಯಿತು. ಏನಕ್ಕೆ ಕರೆಂಟ್ ಹೋಗಿದೆ, ಆಲ್ರೆಡಿ UPS ಅಲ್ಲಿ ಫುಲ್ ಟಿ ವಿ ಓಡಿದೆ. ಅದ್ರ ಜೊತೆಗೆ ಮನೇಲಿ ಎಷ್ಟು ಲೈಟ್ಸ್ ಇದೆ, ಝೂಮರಿಂದ ಹಿಡಿದು ಪ್ರತಿಯೊಂದು ಲೈಟ್ಸು ಆನ್ ಮಾಡಿಬಿಟ್ಟಿದ್ರು. ಅದೇನಾಗಿದೆ, ಪವರ್ ಜಾಸ್ತಿ ತೊಗೊಂಡ್ಬಿಟ್ಟಿದೆ UPS, ಲೈಟ್ಸ್ ಎಲ್ಲ ಆಫ್ ಆಗಿಬಿಡ್ತು. ಬಟ್ ನಾನು ಹಚ್ಚಿರೋಂಥ ದೀಪಗಳಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು. ಲಕ್ಷ್ಮಿ ಅದನ್ನೇ ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದಾನೆ ನನ್ನ ಮಗ, ಚೆನ್ನಾಗಿ ಅನಿಸ್ತಿತ್ತು, ಅದಕ್ಕೆ ಅದನ್ನು ಹಾಕಿದೆ. ಅದಾದಮೇಲೆ ಈಗ ಸಂಜೆ ಊಟ ಎಲ್ಲ ಆದಮೇಲೆ ದೇವಿಗೆ ಆರತಿ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಅಂದರೆ ಅವತ್ತೇ ಕದಲಿಸ್ಬಿಡ್ತೀನಿ ಲಕ್ಷ್ಮಿನ. ಅದಾದಮೇಲೆ ನೆಕ್ಸ್ಟ್ ಡೇನ ತೆಗಿತೀನಿ. ಅವತ್ತೇನು ತೆಗಿಯೋಗಲ್ಲ, ಬಿಟ್ಬಿಡ್ತೀನಿ. ಇಲ್ಲ ಕದಲಿಸಿದ ಮೇಲೂ 3 days ಇಟ್ಕೊಂಡು ತೆಗಿಬೋದು ಅಂತ ಹೇಳ್ತಾರೆ. ನಂದು ಈ ಸತಿ ಹಾಗೆಯೇ ಆಯಿತು. ಬಟ್ ಕದಲಿಸ್ಬಿಟ್ಟು ದೇವ್ರಿರೋ ತನಕ ದೀಪನ ಹಚ್ಬೇಕಾಗುತ್ತೆ. ಕದಲಿಸ್ಬಿಡ್ತೀನಿ ಪ್ರತಿ ವರ್ಷವೂ ಅಷ್ಟೇ. ಫ್ರೈಡೇನೇ ಕದಲಿಸ್ಬಿಡ್ತೀನಿ ಸಂಜೆ, ಒಳ್ಳೆ ಟೈಮ್ ನೋಡಿಕೊಂಡು ಕದಲಿಸೋಕ್ಕೆ. ಏನೋ ಹೇಳ್ತಾರಲ್ಲ, ಕೂರ್ಸೋಕ್ಕೆ ಒಳ್ಳೆ ಟೈಮ್ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಕದಲಿಸೋಕ್ಕೆ ಒಳ್ಳೆ ಟೈಮ್ ನೋಡಬೇಕು. ರಾವು ಕಾಲದಲ್ಲೆಲ್ಲ ಲಕ್ಷ್ಮಿನ ಕದಲಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತಂದ್ಬಿಟ್ಟು ಪೂಜೆ ಮಾಡಿ ಕದಲಿಸ್ಬಿಡ್ತೀನಿ. ಮತ್ತು ಊರಿಗೆ ಹೋಗೋದು ಎಲ್ಲ ಇರುತ್ತಲ್ಲ, ಕದಲಿಸ್ಬಿಟ್ರೆ ಭಯ ಇರೋದಿಲ್ಲ, ದೀಪ ಹಚ್ಚಿ ಹೋಗ್ಬೋದಲ್ವ ಅನ್ನೋ ಥರ. ಹಾಗಾಗಿ ಮಾಡಿಕೊಂಡೆ. ಸೊ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹೇಗೆ ಅನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ನನ್ನ ಈ ವರ್ಷದ ಲಕ್ಷ್ಮಿ ಹೀಗಾಗಿದೆ. ನೆಕ್ಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿ ಮಾಡೋಷ್ಟು ನನ್ನ ಮಡಲಲ್ಲೂ ಕೂಡ ಒಂದು ಪುಟ್ಟ ಲಕ್ಷ್ಮಿ ಆಗಿರುತ್ತಾ, ಪುಟ್ಟ ಗಣಪತಿ ಇರುತ್ತಾ ಗೊತ್ತಿಲ್ಲ. ನಾನು ದೇವಿ ಹತ್ರ ಕೇಳ್ಕೊಂಡಾಗೆ ನಿನ್ನಂಗೆ ಒಂದು ಮುದ್ದು ಲಕ್ಷ್ಮಿನ ನನಗೆ ಕೊಡು ಅಂತ ಕೇಳಿಕೊಂಡು ಈ ವರ್ಷ ಹಬ್ಬ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋಲಿ